ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಇವತ್ತು ಉಪೇಂದ್ರ ಅವರು ನಿರ್ದೇಶನ ಮಾಡಿರುವಂತಹ UI ಸಿನಿಮಾದ ಫಸ್ಟ್ ಲುಕ್ ಟೀಸರ್ ರಿಲೀಸ್ ಆಗಿದೆ. ಬಹು ನಿರೀಕ್ಷಿತ ಟೀಸರ್ ಅಂತಾನೆ ಹೇಳ್ಬೋದು. ಸಾಕಷ್ಟು ಒಳ್ಳೆ ಪ್ರತಿಕ್ರಿಯೆಯನ್ನು ಈಗಾಗಲೇ ಯೂಟ್ಯೂಬ್ನಲ್ಲಿ ಪಡ್ಕೊಳ್ತಾ ಇದೆ. ಈ ಒಂದು UI ಟೀಸರ್ನ ರಿಯಾಕ್ಷನ್ ಕೊಡಲಿಕ್ಕೆ ನಮ್ಮ ಜೊತೆಗೆ ಉಪೇಂದ್ರ ಅವರ ಅಣ್ಣನ ಮಗ ನಿರಂಜನ್ ಸುಧೀಂದ್ರ ಅವರಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್ ನಮಸ್ತೆ. ಸೊ ಬಹಳ ದಿನ ಆದಮೇಲೆ ಸಿಗ್ತಾ ಇದ್ದೀರಾ. ಆ್ಯಕ್ಚುಲಿ ಇವತ್ತು ಉಪೇಂದ್ರ ಅವರ ಫಸ್ಟ್ ಲುಕ್ ಟೀಸರ್ ರಿಲೀಸ್ ಆಗಿದೆ. ನಿಮ್ಮ ಮೊದಲ ರಿಯಾಕ್ಷನ್? ಅದೇ ಎಲ್ಲರೂ ನೋಡಿ ಸ್ಟನ್ ಆಗ್ತಾರಲ್ಲ, ಹಂಗೆ ನಾನು ಸ್ಟನ್ ಆಗಿದ್ದೀನಿ. ಅದೊಂಥರ ಮೈ ಜುಮ್ ಅನ್ನೋಂಥ ಟೀಸರ್ ಅನಿಸುತ್ತೆ ಡೆಫಿನೆಟ್ಲಿ. ಯಾಕೆಂದರೆ ಅಷ್ಟು ವರ್ಕ್ ಮಾಡಿದ್ದಾರೆ. ಸೊ ಆಫ್ಟರ್ ಸೋ ಮೆನಿ ಇಯರ್ಸ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಆ ಕಾತುರದಿಂದ ಕಾಯ್ತಾ ಇರೋದ್ರಿಂದ ಇವತ್ತು ಮೋಸ್ಟ್ಲಿ ಎಲ್ಲರಿಗೂ ಬಾಡೂಟ ಸಿಗ್ದಂಗೆ ಆಯಿತು. ಆ್ಯಕ್ಚುಲಿ ಈ ಒಂದು ಟೀಸರ್ನ ನೀವು ಇಲ್ಲೇ ನೋಡ್ತಾ ಇರೋದಾ ಅಥವಾ ಮೊದಲೇ ಮನೇಲಿ ಏನಾದರೂ ನೋಡಿದ್ರಾ ನೀವು, ಹೇಗೆ ಅಂತ? ಇಲ್ಲ, ನಾನು ಎಡಿಟಿಂಗಲ್ಲಿ ಹೋಗ್ತಾನೆ ಇರ್ತೀನಿ. ಸೊ ಇದೊಂದು 10 ಸಲ ನೋಡಿದ್ದೀನಿ, 10 ವರ್ಷನ್ ನೋಡಿದ್ದೀನಿ. ಮೇ ಬಿ ಇವತ್ತೆಲ್ಲ ಫುಲ್ಲು ಆಡಿಯೋ ಎಲ್ಲ ಫೈನಲ್ ಆಗಿ ಇವತ್ತೇ ನೋಡ್ತಾ ಇರೋದು ಅನ್ಸುತ್ತೆ. ಕಂಪ್ಲೀಟಾಗಿ ಅಜನೀಶ್ ಅವ್ರ ವರ್ಕ್ ಎಲ್ಲ ಆದಮೇಲೆ ಇವತ್ತೇ ನೋಡ್ತಾ ಇರೋದು. ಸೊ ಅದ್ಭುತವಾಗಿ ಬಂದಿದೆ. ಇನ್ನೆಲ್ಲ ನೀವು ನೋಡಿ ಹೇಳಬೇಕಷ್ಟೇ. ಆ್ಯಕ್ಚುಲಿ ನಿರಂಜನ್ ಸುಧೀಂದ್ರ ಅವರು ಆಸ್ ಅ ಫ್ಯಾಮಿಲಿ ಮೆಂಬರ್ ಕೆಲವೊಂದು ವಿಷಯಗಳು ಗೊತ್ತಿರ್ಬೋದು ನಿಮಗೆ UI ಸಿನಿಮಾ ಬಗ್ಗೆ. ಬಟ್ ಆಸ್ ಅನ್ ಆಡಿಯನ್ಸ್ ಈ ಒಂದು ಟೀಸರ್ ನೋಡುವಾಗ ಸಾಕಷ್ಟು ವಿಷಯ ಡಿಕೋಡ್ ಮಾಡ್ಲಿಕ್ಕೆ ಸಿಗುತ್ತೆ. ಏನೋ ಇದೆ, ಇಲ್ಲೊಂದೇನೋ ಪಾಯಿಂಟ್ ಇದೆ, ಅಲ್ಲೊಂದೇನೋ ಪಾಯಿಂಟ್ ಇದೆ, ಆ ಥರ ಸಾಕಷ್ಟು ವಿಷಯಗಳು ತಲೆಯಲ್ಲಿ ಓಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಆಸ್ ಅನ್ ಆಡಿಯನ್ಸ್ ನಿಮಗೆ ಇದನ್ನು ನೋಡುವಾಗ ನಿಮ್ಗೆ ಏನು ಅರ್ಥ ಆಯಿತು ಅಂತ ಫಸ್ಟ್ ಲುಕ್ ಟೀಸರ್ ನೋಡಿದಾಗ? ಇಲ್ಲ, ಅರ್ಥ ಆಗೋದು ತುಂಬ ಇದೆ. ಯಾಕೆಂದರೆ ಉಪೇಂದ್ರ ಅವ್ರ ಸಿನಿಮಾ ಇದು. ಯಾಕೆಂದರೆ ನಾವು ಅಂದ್ಕೊಂಡಿರೋದೊಂದು ಅವ್ರು ಹೇಳ್ತಾರೋ ಬೇರೆ ಲೆವೆಲಲ್ಲೇ ಇರುತ್ತೆ. ನಮಗೆ ತಿಳುವಳಿಕೆನೇ ಇರಲ್ಲ ಆ ಥರದ್ದೆಲ್ಲ ಕೆಲವುದು. ಸೊ ಮೇ ಬಿ ಈ ಸಿನಿಮಾ ಮುಖಾಂತರ ತುಂಬ ಹೇಳಕ್ಕೆ ಹೊರಟಿದ್ದಾರೆ ಚಿಕ್ಕಪ್ಪ, ತುಂಬ ಅರ್ಥ ಮಾಡ್ಸಕ್ಕೆ ಹೊರಟಿದ್ದಾರೆ. ಅದಕ್ಕೆ ನಾವು ಒಳಗೆ ತಿದ್ಕೋಬೇಕು ಮೋಸ್ಟ್ಲಿ ಈ ಸಿನಿಮಾ ನೋಡಿಕೊಂಡು. ಸೊ ಡೆಫಿನೆಟ್ಲಿ ಆ ಥರದ್ದೊಂದು ಏನೋ ಡಿಫ್ರೆಂಟ್ ಜಾನರ್, ಡಿಫ್ರೆಂಟ್ ಮೇಕಿಂಗ್, ಗ್ಲೋಬಲ್ ಸಿನಿಮಾ ಅಂತ ಹೇಳ್ಬೋದು ಇದನ್ನ ಅಷ್ಟೇ. ಇನ್ನು ಆ್ಯಕ್ಚುಲಿ ನಿರಂಜನ್ ಸುಧೀಂದ್ರ ಅವರ ನೆಕ್ಸ್ಟ್ ಸಿನಿಮಾ ಯಾವುದೀಗ ಹಂಟರ್ ಆಗ್ತಾ ಇದೆ ಅಂತ ಕೇಳ್ಪಟ್ಟೆ. ಆ್ಯಕ್ಚುಲಿ ಸೊ ಎಲ್ಲಿ ತನಕ ಬಂದಿದೆ, ಯಾವ ಹಂತದಲ್ಲಿದೆ ಇವಾಗ ಅಂತ? ಇಲ್ಲ, ಹಂಟರ್ ಆಲ್ಮೋಸ್ಟ್ ಫಿನಿಶ್ ಮಾಡಿದ್ವಿ. ಒಂದೇ ಒಂದು ಸಾಂಗ್ ಮತ್ತು ಒಂದು ಫೈಟ್ ಬ್ಯಾಲೆನ್ಸ್ ಇದೆ. ಸೊ ಅದನ್ನ ಮುಗಿಸಿ ಮೇ ಬಿ ಈ ವರ್ಷದಲ್ಲೇ ವಿ ಆರ್ ಪ್ಲಾನಿಂಗ್ ದ ರಿಲೀಸ್. ಸೊ ಆದಷ್ಟು ಬೇಗ ಬರ್ತೀನಿ ನಿಮ್ಮ ಮುಂದೆ. ಎಲ್ಲರನ್ನೂ ಕಾಯಿಸಿದ್ದಕ್ಕೆ ಸೋ ಸಾರಿ. ಎಲ್ಲಾದ್ರೂ ಒಂದ್ ಕಡೆ UI ಸಿನಿಮಾ ಮತ್ತೆ ನಿಮ್ ಸಿನಿಮಾ ಏನಾದ್ರು ಒಟ್ಟಿಗೆ ಬರೋ ಚಾನ್ಸಸ್ ಇದೆಯಾ? ಕುಟುಂಬದಿಂದ 2 ಸಿನಿಮಾ ಒಟ್ಟಿಗೆ ಬರೋ ಚಾನ್ಸಸ್? ಇಲ್ಲ, ಯಾಕೆಂದ್ರೆ ನಾವು ವಿ ಕಾಂಟ್ ಕಂಪೀಟ್ ವಿತ್ ಆಲ್ ದಿಸ್. ಸೊ ಅವ್ರು ಬರಲಿ, ಅವರೆಲ್ಲ ಬಂದು ಹೋಗ್ಲಿ. ಆಮೇಲೆ ಹೊಸಬ್ರು ಬರೋ ಒಂದು ತಂಡದಲ್ಲಿ ಬೇಕಾದ್ರೆ ನಾನೊಬ್ಬ ಹೊಸಬ ಥರ ಬರ್ತೀನಿ ಅಷ್ಟೇ. ನೆಕ್ಸ್ಟ್ ಆ್ಯಕ್ಚುಲಿ ಈ ಒಂದು ಟೀಸರ್ ಲಾಂಚಿಗೆ ಅಲ್ಲು ಅರವಿಂದ್ ಸರ್ ಬಂದಿದ್ರು, ಶಿವಣ್ಣ ಅವರು ಬಂದಿದ್ರು. ಶಿವಣ್ಣ ಅವರು ಸಾಕಷ್ಟು ಒಳ್ಳೆ ಮಾತುಗಳನ್ನು ಆಡಿದ್ರು. ಅಂದರೆ ಉಪೇಂದ್ರ ಅವ್ರನ್ನ ಆ್ಯಕ್ಚುಲಿ ಅವರು ಮಣಿರತ್ನಮ್ಗಿಂತ ಒಳ್ಳೆ ಡೈರೆಕ್ಟ್ರು ಅನ್ನೋ ಥರ ಒಂದು ಮಾತೆಲ್ಲ ಹೇಳಿದ್ರು. ಆ್ಯಕ್ಚುಲಿ ಅಂದರೆ ಓಮ್ ಸಿನಿಮಾದ ಒಂದು ಪತ್ರಿಕಾಗೋಷ್ಠಿ ಟೈಮಲ್ಲಿ ಅವ್ರು ಹೇಳಿದ್ರಂತೆ, ನಮ್ಮಲ್ಲೂ ಇದ್ದಾರ್ರಿ ಒಳ್ಳೆ ಡೈರೆಕ್ಟರ್ ಇದ್ದಾರೆ ಅಂತೆಲ್ಲ. ನೀವು ಅಂದರೆ ಫ್ಯಾಮಿಲಿ ಮೆಂಬರ್ ಆಗಿರೋದ್ರಿಂದ ಅವರಿಂದ ಕಲ್ತಿರೋ ವಿಷಯಗಳೇನು ಅಂತ? ಆ್ಯಕ್ಚುಲಿ ಅಂದರೆ ಇವತ್ತಿಗೂ ಕೂಡ ಪ್ರಸ್ತುತ ಆ್ಯಕ್ಚುಲಿ ಉಪೇಂದ್ರ ಸರ್ ಅವರ ಥಾಟ್ಸ್ ಆಗಿರ್ಬೋದು, ಅವರ ಕಾನ್ಸೆಪ್ಟ್ಸ್ ಆಗಿರ್ಬೋದು, ಎಲ್ಲೂ ಕೂಡ ಔಟ್ಡೇಟೆಡ್ ಆಗಿಲ್ಲ ಇಷ್ಟು ವರ್ಷ ಆದರೂ ಕೂಡ. ಯಾಕೆಂದರೆ ಅವರೆಲ್ಲೂ ಕೂಡ ಸಿನಿಮಾ ಮಾಡೋಕ್ಕೋಸ್ಕರ ಸಿನಿಮಾ ಮಾಡಿಲ್ಲ, ನನಗೇನೋ ಅನ್ನಿಸ್ಬೇಕು, ಸ್ಟ್ರೈಕ್ ಆದರೆ ಮಾತ್ರ ಮಾಡ್ತೀನಿ ಅನ್ನೋ ಥರ. ಸೊ ನೀವು ಏನು ಅವರಿಂದ ಇಂಬೈಬ್ ಮಾಡ್ಕೊಂಡಿದ್ದೀರಾ ಕ್ವಾಲಿಟೀಸ್ ಅಂತ ನಿಮ್ಮ ರಿಯಲ್ ಲೈಫಿಗೆ? ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಏನಂದರೆ ಒಂದು ಫಸ್ಟು ಕಲೆ ಇರೋದು ಇಂಪಾರ್ಟೆಂಟ್ ಅಲ್ಲ, ಕಲಾವಿದ್ರನ್ನ ಗುರುತಿಸೋದು ಇಂಪಾರ್ಟೆಂಟು. ಸೊ ಅದಕ್ಕೆ ನಾವು ಅಣ್ಣವರ ಫ್ಯಾಮಿಲಿಯವ್ರಿಗೆ ಯಾವತ್ತೂ ಚಿರಋಣಿ. ಯಾಕಂದರೆ ಅವತ್ತೇ ಹೇಳಿದ್ರು ಚಿಕ್ಕಪ್ಪನ ಬಗ್ಗೆ. ಅವ್ರು ಗುರುತಿಸಿ ಓಮ್ ಅಂತ ಸಿನಿಮಾ ಕೊಟ್ಟರು ಚಿಕ್ಕಪ್ಪನಿಗೆ. ಆ ಸಿನಿಮಾ ಮುಖಾಂತರ ಚಿಕ್ಕಪ್ಪ ಪ್ರೂವ್ ಮಾಡಿಕೊಂಡ್ರು, ಅದು ಸೆನ್ಸೇಷನ್ ಆಯಿತು. ಅದಾದಮೇಲೆ ಆಬ್ವಿಯಸ್ಲಿ ಅವರೆಲ್ಲ ಎಕ್ಸ್ಪೆರಿಮೆಂಟಲ್ ಸಿನಿಮಾಸ್ ಮಾಡ್ಕೊಂಡ್ಬಂದರು, ಎಲ್ಲ ಹಿಟ್ ಆಯಿತು. ಇವಾಗಲೂ ನಾವು ಚಿಕ್ಕಪ್ಪಂದು ಮತ್ತು ಶಿವಣ್ಣನ ಕಾಂಬಿನೇಷನ್ಗೆ ಯಾವಾಗಲೂ ಕಾಯ್ತಾ ಇರ್ತೀವಿ. ಸೊ ಅದೇ ಅನಿಸುತ್ತೆ, ಏನಂದರೆ ಟ್ಯಾಲೆಂಟು ನೋಡಿದ್ರೆ ಹಾರ್ವೆಸ್ಟ್ ಮಾಡ್ಬೇಕು, ಅದನ್ನು ಸುಮ್ಮನೆ ಬಿಟ್ಬಿಡಬಾರ್ದು ಅಂತ. ಅದಕ್ಕೆ ಟ್ಯಾಲೆಂಟ್ ಇರೋರ್ಗೆ ಆದಷ್ಟು ಪ್ರೋತ್ಸಾಹಿಸ್ಬೇಕು ಎಲ್ಲರೂ. ಸೊ ಅದಕ್ಕೆ ಎಲ್ಲರೂ ನಮಗೊಂದು ಚಾನ್ಸ್ ಕೊಡಲಿ, ನಾವು ತೋರಿಸ್ಬೇಕು ಅನ್ನೋ ತುಂಬ ಆಸೆ ಇದೆ ಅಷ್ಟೇ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ, ಎಲ್ಲ ಒಂದು ರೈಟ್ ಟೈಮ್ UI ಬರಲಿ. UIಯಲ್ಲಿ ಎಲ್ಲ ಎಷ್ಟು ಜನಕ್ಕೆ ಅವರು ಅವಕಾಶ ಕೊಟ್ಟಿದ್ದಾರೆ ಅಂದರೆ, ಸೊ ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕಷ್ಟೇ. ಸೊ ಇನ್ನು ಆ್ಯಕ್ಚುಲಿ ಈಗ ಸಮಕಾಲೀನ ನಟರುಗಳು ಅಂದರೆ ನಿಮ್ಮ ಏಜ್ ಗ್ರೂಪಲ್ಲಿ ಈಗ ಸುದೀಪ್ ಅವ್ರದ್ದು ಅಕ್ಕನ ಮಗ ಆಗಿರ್ಬೋದು, ಅವರೆಲ್ಲ ಒಟ್ಟೊಟ್ಟಿಗೆ ಬರ್ತಾ ಇದ್ದಾರೆ. ಆ್ಯಕ್ಚುಲಿ ಇಂಡಸ್ಟ್ರಿ ಒಂದು ರೀತಿ ಫ್ಲರಿಶಿಂಗ್ ಅಂತಲೇ ಹೇಳ್ಬೋದು. ಅಂದರೆ ನಮ್ಮ ಚಿತ್ರರಂಗನ ಇಡೀ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ತಿರುಗಿ ನೋಡ್ತಾ ಇದೆ. ಆ್ಯಕ್ಚುಲಿ ಇವಾಗ ಬರ್ತಾ ಇರೋ ಸಿನಿಮಾಗಳಾಗಿರ್ಬೋದು, UI ಕೂಡ ಅದರಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಒಳ್ಳೆ ರೀತಿಯಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿನ ಒಳ್ಳೆ ರೀತಿಯಲ್ಲಿ ಇನ್ನೂ ಒಂದು ಐಡೆಂಟಿಫೈ ಆಗೋ ಥರ ಮಾಡುತ್ತೆ ಅಂತಲೇ ಅನ್ಕೋಬೋದು. ನಿಮಗೆ ಈ ಸಿನಿಮಾ ಮೇಲೆ ಎಷ್ಟೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂತ? ಇಲ್ಲ, ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ. ಹಾಗೂ ಅದೇ ನಮ್ಮ ಬ್ಯಾಚ್ ಎಲ್ಲ ಇವಾಗ ಹೊಸಬ್ರು ಬರ್ತಾ ಇರೋದ್ರಿಂದ ಎಲ್ರಿಗೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಯಾಕಂದರೆ ಎಲ್ಲರೂ ಕಷ್ಟಪಡ್ತಾ ಇದ್ದೀವಿ. ಸಿನಿಮಾ ಇಸ್ ನಾಟ್ ಈಸಿ. ಯಾರಂದ್ರೆ ಸುಮ್ಮನೆ ಸಿನಿಮಾ ಮಾಡೋಕ್ಕಾಗಲ್ಲ. ಆಮೇಲೆ ಸಿನಿಮಾ ಮಾಡಿದ್ರೂ ಜನ ಒಪ್ಕೊಳ್ಳಲ್ಲ. ಸೊ ಜನಕ್ಕೆ ಬೇಕಾಗಿರೋಂಥ ಸಿನಿಮಾ ಮಾಡಬೇಕು.
ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ತುಂಬ ಎಫರ್ಟ್ಸ್ ಬೀಳುತ್ತೆ. ಸೊ ಎಲ್ಲರಿಗೂ ನೀವು ಆಶೀರ್ವಾದ ಕೊಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ಕನ್ನಡ ಸಿನಿಮಾ ಎಲ್ಲ ಹೊಸ ಹೊಸ ಹೀರೋಗಳು ಬರಬೇಕು, ಹೊಸೊಬ್ರು ಬರಬೇಕು, ಹೊಸ ಪ್ರತಿಭೆಗಳು ಬಂದಾಗ ಹೊಸತನ ಸಿನಿಮಾಗಳು ಬರೋಕ್ಕೆ ಸಾಧ್ಯ. ಸೊ ಆಬ್ವಿಯಸ್ಲಿ ಕಟೇರ ಅನ್ನೋ ಸಿನಿಮಾ ಒಂದು ದೊಡ್ಡ ಲೆವೆಲಲ್ಲಿ ಬರೀ ಕನ್ನಡ ಸಿನಿಮಾ ಅಷ್ಟು ಕಲೆಕ್ಷನ್ ಮಾಡ್ತಾ ಇದೆ ಅಂದರೆ ಕನ್ನಡಿಗರಿಗೆ ಇದ್ದಾರೆ, ಅವ್ರಿಗೆ ನಾವು ಅಂಥ ಸಿನಿಮಾ ಕೊಡಲೇಬೇಕು. ಕೊಟ್ಟಾಗ ಅಂಥ ಸಿನಿಮಾ ಅವರು ಹಿಟ್ ಮಾಡ್ತಾರೆ. ನಮಗೆ ಬೇರೆ ನಾವು ಪ್ಯಾನ್ ಇಂಡಿಯಾ ಎಲ್ಲ ಮಾಡೋದು ಬೇಡ, ಕನ್ನಡಕ್ಕೆ ಕರೆಕ್ಟಾಗಿ ನಾವು ರೀಚ್ ಮಾಡಿದ್ರೆ ಸಾಕು. ನಂತರ ಇನ್ನೂ ಹಲವಾರು ಜನ ಪ್ರತಿಭೆಗಳಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ನೀವು ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಕೊನೆಯದಾಗಿ ನಿರಂಜನ್ ಅವರೇ, ಆ್ಯಕ್ಚುಲಿ ವೇರ್ ಇನ್ ಟೈಮ್ ವೇರ್ ಅಂದರೆ ನೀವು ಹೇಳ್ದಂಗೆ ಕಾಟೇರ ವಿಷಯ ತೆಗೆದ್ರೆ ಆ್ಯಕ್ಚುಲಿ ರೈಟರ್ಸಿಗೆ ಸಾಕಷ್ಟು ಪ್ರಾಮುಖ್ಯತೆ ಬರುವಂತಹ ಒಂದು ಕಾಲದಲ್ಲಿ ಇವಾಗ ಕಾಲಘಟ್ಟದಲ್ಲಿ ಇದ್ದೀವಿ. ಆ್ಯಕ್ಚುಲಿ ಒಳ್ಳೆ ರೈಟರ್ಸ್ ಬಂದರೆ ಒಳ್ಳೆ ಸಿನಿಮಾ ಬರುತ್ತೆ ಅನ್ನೋದು ಪಕ್ಕ ಆಗಿದೆ ಇವತ್ತು. ಅದು ಆಲ್ಮೋಸ್ಟ್ ಸಿನಿಮಾಗಳು ಹಿಟ್ ಆಗ್ತಾ ಇರೋದ್ರಿಂದ ಗೊತ್ತಾಗ್ತಾ ಇದೆ. ನೀವು ಕೂಡ ಬ್ಯಾಕ್ಗ್ರೌಂಡಲ್ಲಿ ಆ್ಯಕ್ಚುಲಿ ಆ್ಯಸ್ ಅನ್ ಹೀರೋ ಅಲ್ಲದೆ ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ಕೂಡ ಮಾಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ನೀವು ಕೂಡ ಡಿರೆಕ್ಷನ್ ಮಾಡುವಂತಹ ಒಂದು ಆಸಕ್ತಿ ಇದೆಯಾ ನಿಮಗೆ, ಹೇಗೆ ಅಂತ? ಇಲ್ಲ, ಅದಿದೆ, ಬಟ್ ರೈಟ್ ಥಾಟ್ ಬರಬೇಕು. ಸುಮ್ಮನೆ ನಾನು ಏನೂ ಮಾಡೋಕ್ಕೆ ಹೋಗಲ್ಲ. ಒಂದೇನೋ ವಿಷಯ ಹೊಸತನದಿದ್ದಾಗ ಮಾತ್ರ ನಾನು ಅದ್ರ ಮೇಲೆ ಸ್ಕ್ರಿಪ್ಟ್ ವರ್ಕ್ ಮಾಡ್ಕೋತೀನಿ. ಬಟ್ ಡೆಫಿನೆಟ್ಲಿ ಅದು ಇವಾಗಲ್ಲ, ಯಾವಾಗಲಿಂದನೂ ಮೇಯ್ನು ಸಿನಿಮಾ ಆಗಬೇಕು ಅಂದರೆ ರೈಟಿಂಗ್. ಕತೆ ಅಷ್ಟು ಚೆನ್ನಾಗಿ ಮೂಡ್ ಬಂತು, ಸೀನ್ ಅಷ್ಟು ಚೆನ್ನಾಗಿ ಮೂಡ್ ಬಂತು, ಡೈಲಾಗ್ಸ್ ಅಷ್ಟು ಚೆನ್ನಾಗಿ ಮೂಡ್ ಬಂದ್ರೇ ಸಿನಿಮಾ ಹಿಟ್ ಆಗೋದು. ಇಟ್ ಇಸ್ ನಾಟ್ ಬಿಕಾಸ್ ಆಫ್ ಎನಿಥಿಂಗ್ ಎಲ್ಸ್. ಸೊ ಡೆಫಿನೆಟ್ಲಿ ಜನನೂ ಅಷ್ಟು ಅಕ್ಸೆಪ್ಟ್ ಮಾಡೋದೇ ಅದೇ, ಕತೆ ಚೆನ್ನಾಗಿರ್ಬೇಕಷ್ಟೇ ಅವ್ರಿಗೆ. ಅದನ್ನು ನಾವು ಕರೆಕ್ಟಾಗಿ ಕೊಟ್ಟರೆ ಡೆಫಿನೆಟ್ಲಿ ಯಾರೇ ಆದರೂ ಬಂದು ನೋಡ್ತಾರೆ ಆ ಸಿನಿಮಾ. ಕೊನೆಯದಾಗಿ ನಿರಂಜನ್ ಅವರೇ, ಉಪ್ಪಿ ಫ್ಯಾನ್ಸಿಗೆ ಮತ್ತು ಈ ಒಂದು UI ಫಸ್ಟ್ ಲುಕ್ ಟೀಸರ್ ನೋಡಿರುವಂತಹ ಅಭಿಮಾನಿಗಳಿಗೆ, ನಿಮ್ಮ ಕುಟುಂಬದ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಎಲ್ಲ ಅಭಿಮಾನಿ ದೇವರುಗಳಿಗೆ ಒಂದೇ ಕೇಳ್ಕೊಳ್ಳೋದು, ನಿಮ್ಮ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಸಹ ಹಿಂಗೇ ಇರಲಿ, ಈ UI ಸಿನಿಮಾ ಮೇಲೆ ಇರಲಿ. ಅವ್ರು ತುಂಬ ವರ್ಷಗಳಿಂದ ಕಾಯ್ತಾ ಇದ್ರು ಚಿಕ್ಕಪ್ಪನ ಡೈರೆಕ್ಷನ್ಗೋಸ್ಕರ. ಸೊ ಇವತ್ತು ಫೈನಲಿ ಅವ್ರ ಆಸೆಗಳೆಲ್ಲ ಈಡೇರಿಸಿದ್ದಾರೆ. ಡೆಫಿನೆಟ್ಲಿ ಇದೇ ಥರ ಇದೇ ಜೋಶಲ್ಲಿ ಇನ್ನೂ ನಮ್ಮ ಸಿನಿಮಾ ನಾವು ಇಲ್ಲೆಷ್ಟು ಸೌಂಡ್ ಮಾಡ್ತೀವೋ ಇಡೀ ಗ್ಲೋಬಲಲ್ಲಿ ಕೇಳಿಸ್ಬೇಕದು. ಸೊ ಕನ್ನಡ ಅಷ್ಟು ಸೌಂಡ್ ಮಾಡಬೇಕು, ಆ ಸೌಂಡು ಇಡೀ ಗ್ಲೋಬಲ್ ಕೇಳಿಸಿ ಇದನ್ನು ಆಟೋಮೆಟಿಕಾಗಿ ಗ್ಲೋಬಲ್ ಸಿನಿಮಾ ಆಗಬೇಕು ಅಂತ ಕೇಳ್ಕೊತೀನಿ. ಸೊ ಎಲ್ಲ ನಿಮ್ಮ ಆಶೀರ್ವಾದ ನಮ್ಮ ಸಿನಿಮಾ ಮೇಲಾಗಿರಲಿ, ಹೊಸಬ್ರ ಮೇಲಾಗಿರಲಿ ಇರಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ನಿರಂಜನ್ ಸುಧೀಂದ್ರ ಅವರೇ, ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು. ಆಲ್ ದಿ ಬೆಸ್ಟ್ ನಿಮ್ಮ ಎಲ್ಲ ಪ್ರಾಜೆಕ್ಟ್ಸ್ಗಳಿಗೆ. ಥ್ಯಾಂಕ್ ಯು. ಎಸ್, ಇದಿಷ್ಟು ನಿರಂಜನ್ ಸುಧೀಂದ್ರ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.